ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ನನ್ನ ಶೈಲಿಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಥರ ಈರುಳ್ಳಿ ತೊಗೋತೀನಿ ಈರುಳ್ಳಿ ಮತ್ತು ಟೊಮ್ಯಾಟೊ ಯಾವ ಥರ ಪ್ರಪೋರ್ಷನಲ್ಲಿ ತೊಗೋತೀನಿ ಅಂದರೆ ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊತೀನಿ. 2 ಈರುಳ್ಳಿಗೆ 2 ಟೊಮ್ಯಾಟೊ, 3 ಈರುಳ್ಳಿಗೆ 3 ಟೊಮ್ಯಾಟೊ ಆ ಥರ ತೊಗೋತೀನಿ. ಇಲ್ಲಿ ನಾನು 3 ಈರುಳ್ಳಿ 3 ಟೊಮ್ಯಾಟೊ ತೊಗೊತಾ ಇದ್ದೀನಿ. ಎಲ್ಲ ಉದ್ದುದ್ದಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ಥರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ನಾನು ಹಾಕ್ತೀನಿ. ಸ್ವಲ್ಪ ಈಗ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕಿಲ್ಲ ಲಾಸ್ಟ್ ವೀಕ್ ಪೂರ್ತಿ. ಯಾಕೆಂದರೆ ನಾವು ಗೋವಾಲ್ಲಿದ್ವಿ. ಒಂದು ಸ್ಮಾಲ್ ವೀಡಿಯೋನೂ ಹಾಕಿದ್ದೀನಿ. ಪೂರ್ತಿ ನಾನು ಹಾಕೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಪ್ರೈವೇಟ್ ಟೈಮು ನಾವು ಎಂಜಾಯ್ ಮಾಡಬೇಕು. ಅದನ್ನು ನಾನು ಪೂರ್ತಿ ಹಾಕೋಕ್ಕಾಗಲ್ಲ. ಸೊ ಸ್ವಲ್ಪ ಗ್ಲಿಮ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈಗ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾಗಿದೆ. ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬಟರು, ಈ ಬಟರ್ ಬಂದ್ಬಿಟ್ಟು ಅಮ್ಮ ಮನೇಲೇ ಮಾಡಿದರು, ಆ ಬಟರ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಿಂಗ್ ಇಶ್ಯೂ ಇದೆ, ಯಾಕೆಂದರೆ ನೈಟ್ ಶೂಟ್ ಮಾಡಿದ್ದು, ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಇಶ್ಯೂ ಇದೆ, ಬ್ಲರ್ ಅನಿಸ್ಬೋದು. ಈಗ ನೋಡಿ, ಬೆಣ್ಣೆ ಏನು ಇತ್ತೋ ಅದನ್ನು ಬಟರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಬಟರ್ ಸ್ವಲ್ಪ ಕಾದಿದ್ದು ಆದಮೇಲೆ ಇದಕ್ಕೆ ನಾನು ಜೀರಿಗೆ ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ನಾನು ಎಲ್ಲೂ ಜೀರಾ ಪೌಡರ್ ಹಾಕಲ್ಲ, ಅದಕ್ಕೋಸ್ಕರ ಇಲ್ಲೇ ಜೀರಿಗೆನ ಹಾಕ್ಕೊಂಡ್ಬಿಡ್ತೀನಿ. ಈಗ ಬಟರೆಲ್ಲ ಕಾದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇವೆರಡು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಚಿಟಿಕಿದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿರುವ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೋತಾ ಇರ್ತೀನಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಸಿ, ಬೇಗ ಮಾಡ್ಬೋದು. ನಾವು ವೆಜಿಟೇರಿಯನ್ಸ್ಗೆ ಪನ್ನೀರು ಇಟ್ಸ್ ಎ ಪ್ರೋಟೀನ್ ರಿಚ್. ಇದು ಅವಾಗವಾಗ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಎಷ್ಟೆಷ್ಟು ಬೇಕೋ ಅದು ಸಿಗುತ್ತೆ. ಈಗ ನೋಡಿ, ನಾನು ಈರುಳ್ಳಿ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ಫಸ್ಟ್ ಟೈಮು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬಾ ಸಪೋರ್ಟ್ ಸಿಗುತ್ತೆ ನೋಡಿ. ಈಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಮೇಲೇ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದು ತುಂಬ ಈಸಿ. ಪನ್ನೀರಲ್ಲಿ ಡಿಫ್ರೆಂಟಾಗಿ ಮಾಡ್ಬೋದು. ಪನ್ನೀರ್ ಬಟರ್ ಮಸಾಲ ಮಾಡ್ಬೋದು, ಪಾಲಕ್ ಪನ್ನೀರ್ ಮಾಡ್ಬೋದು, ಇಲ್ಲಾಂದರೆ ಪನ್ನೀರ್ ಟಿಕ್ಕಾ ಮಾಡ್ಬೋದು. ನೆಕ್ಸ್ಟ್ ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ. ಈಗ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದು ನನ್ನ ಶೈಲಿಯಲ್ಲಿ ಅಂತ ಹೇಳಿರೋದ್ರಿಂದ ಇದಕ್ಕೆ ಕಡಲೆಬೀಜ, ಕಡಲೆಪಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಒಂದು 4ರಿಂದ 5 ಇಲ್ಲಾಂದರೆ ಒಂದು 5-6 ಮೇಲೇ ಗೋಡಂಬಿ ಸಹ ಹಾಕ್ಕೋತೀನಿ. ಗೋಡಂಬಿ ಸಹ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೋತೀನಿ. ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತೀನಿ. ಒಂದು 2 ಒಣಮೆಣಸಿನ್ಕಾಯಿ ಸಹ ಹಾಕ್ಕೊತಾ ಇದ್ದೀನಿ. ಆದಷ್ಟು ನಾನು ಮಾಡೋ ಅಡುಗೆಗಳಲ್ಲಿ ಹಸಿಮೆಣಸಿನ್ಕಾಯಿ ಕಡಿಮೆನೇ ಉಪಯೋಗಿಸೋದು, ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಈಗ ಒಂದು ಸ್ವಲ್ಪ ಗಸಗಸೆ ಸಹ ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪನ್ನೀರ್ ಬಟರ್ ಮಸಾಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋ ಶೈಲಿಯಲ್ಲಿ ಈ ಥರ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತೆಗೆದುಬಿಟ್ಟು ಆರಿದ್ದೆಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ನಾನು ಹಾಕ್ಕೊಂಡು ಮಿಕ್ಸಿ ಜಾರ್ ಮಾಡ್ಕೊತೀನಿ. ಮಿಕ್ಸಿಯಲ್ಲಿ ಗ್ರೈಂಡ್ ಆದಮೇಲೆ ಫೈನ್ ಪೇಸ್ಟಾಗಿ ಆಗುತ್ತೆ. ಈ ಥರ ಫೈನ್ ಪೇಸ್ಟ್ ಆದಮೇಲೆ 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ ಇಷ್ಟು ಹಾಕ್ಕೊತೀನಿ. ಜೀರಾ ಪೌಡರ್ ಹಾಕಿಲ್ಲ, ಯಾಕೆಂದರೆ ಫಸ್ಟೇ ನಾನು ಜೀರಿಗೆ ಉಪಯೋಗಿಸಿದ್ದೀನಿ. ಈಗ ಒಗ್ಗರಣೆಗೆ 1 ಪಲಾವ್ ಎಲೆ, 1 ಏಲಕ್ಕಿ, ಆಮೇಲೆ ಚಕ್ಕೆ ಮತ್ತು 1 ಲವಂಗ ಹಾಕ್ಕೊಂಡು ಈರುಳ್ಳಿ ಜೊತೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಸುಮ್ಮನೆ ಸ್ವಲ್ಪ ಅಷ್ಟೇ. ಅಲ್ಲಲ್ಲಿ ಸಿಕ್ಕಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ. ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಪನ್ನೀರನ್ನ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ.
ಒಂದೊಂದೂ ನೀಟಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ದೊಡ್ಡದಾಗೆ ಹಾಕ್ಕೋತಾರೆ, ನಾನು ಚಿಕ್ಕದಾಗಿ ಹಾಕ್ಕೊತೀನಿ. ನಮ್ಮ ಮನೆಯಲ್ಲಿ ಈ ಥರ ಹಾಕಿದ್ರೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಚಿಕ್ಕದಾಗೆ ಕಟ್ ಮಾಡಿ ಅದನ್ನು ನಾನು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಹಾಕ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗೂ ಹಾಕ್ತಾರೆ. ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಹಸ್ಕಾಗಿ ಫೀಲ್ ಆಗುತ್ತೆ ಅಂತ ನಮ್ಮ ಮನೇಲಿ ಈ ಥರ ಕ್ಯೂಬ್ಸ್ ಮಾಡಿಕೊಂಡು ಇದನ್ನು ಏನು ಮಾಡ್ತೀನಿ, ಒಂದು ಪ್ಯಾನಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಶಾಲೋ ಫ್ರೈ ಥರ ಮಾಡಿಕೊಂಡು ಇದನ್ನು ನಾನು ಏನು ಮಾಡ್ತೀನಿ, ಪನ್ನೀರ್ ಬಟರ್ ಮಸಾಲ ಏನು ಮಾಡ್ತಾಯಿದ್ದೀನೋ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ತುಂಬ ಪ್ರೋಟೀನ್ ರಿಚ್ಚು. ಬಟ್ ಈಗ ಏನು ಹೇಳ್ತಾ ಇದ್ದಾರೆ, ಪನ್ನೀರ್ ಆಚೆ ಕಡೆ ತೊಗೊಂಡು ಬರೋದು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಸ್ಯಾಚುರೇಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಉಪಯೋಗಿಸ್ತಾ ಇರೋದು ನಾನು ಈ ಥರ ನೋಡಿ, ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕಿ ಈ ಥರ ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ. ಈ ಕಡೆ ಆಲ್ರೆಡಿ ಪನ್ನೀರ್ ಬಟರ್ ಮಸಾಲ ಕಾಯ್ತಾ ಇದೆ. ಇದಕ್ಕೆ ನೋಡಿ ಫ್ರೆಶ್ ಕ್ರೀಮ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲದೆ ಇರೋರು ಮನೆಯಲ್ಲಿ ಹಾಲಿನ ಕೆನೆ ಹಾಕೋಬೋದು. ಹಾಲಿನ ಕೆನೆನೇ ನಾನು ಇಲ್ಲಿ ಉಪಯೋಗಿಸಿರೋದು. ಫ್ರೆಶ್ ಕ್ರೀಮು ಸಿಗುತ್ತೆ ಮಾರ್ಕೆಟಲ್ಲಿ. ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ನ. ಇದನ್ನು ಈ ಪನ್ನೀರ್ ಬಟರ್ ಮಸಾಲ ಏನು ಮಾಡಿದ್ನೋ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಅದ್ರ ಮೇಲೆ ಕ್ರಷ್ ಮಾಡಿ ಹಾಕ್ಬಿಟ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.